ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಇಶಾ ಸಿಂಗ್ ಅವರು ಆ್ಯಕ್ಟ್ ಮಾಡಿದ ಆಬ್ಸೆಸ್ ಮೂವಿನ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೀನಿ. 2026 ಬಂದ ಮೂವಿ ಇದು. 8.4 IMDb ರೇಟ್ ಬಂದಿದೆ ಇದಕ್ಕೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡುವ. ಸೊ ಸ್ಟಾರ್ಟಿಂಗ್ ಸೀನಲ್ಲಿ ನಾವು ನೋಡ್ತೀವಿ ಒಂದು ಕ್ಯಾರೆಕ್ಟರನ್ನು, ಆ್ಯಂಡ್ ಆ ಕ್ಯಾರೆಕ್ಟರ್ನ ನೇಮನ್ನು ಈ ಒಂದು ಮೂವಿಯಲ್ಲಿ ರಿವೀಲೇ ಮಾಡಿಲ್ಲ. ಸೊ ಹಾಗಾಗಿ ನಾನು ಈ ಕ್ಯಾರೆಕ್ಟರ್ನ ನೇಮನ್ನು ಮಾರ್ಕರ್ ಅಂತ ಇಡ್ತೀನಿ. ಮಾರ್ಕರ್ ಒಂದು ಟ್ರಕ್ಕಲ್ಲಿ ಕೂತಿರ್ತಾನೆ. ಆವಾಗ ಒಂದು ನೋಟಿಫಿಕೇಶನ್ ಬರುತ್ತೆ, ನಿನ್ನ ಕೆಲಸ ಹೋಗಿದೆ, ಇಲ್ಲಿ ಬಂದು ಸೈನ್ ಮಾಡಿ ಹೋಗು ಅಂತ. ನಾವು ನೋಡ್ತೀವಿ ಆ ವ್ಯಕ್ತಿ ಬರ್ತಾನೆ ಅಲ್ಲಿಗೆ, ಬಾಸನ್ನು ಸ್ವಲ್ಪ ಗುರಾಯಿಸಿ ನೋಡಿ ಅವನಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಹೊಡಿತಾನಂದರೆ ಬಾಸ್ ಸಾಯುವವರೆಗೆ ಆ ವ್ಯಕ್ತಿ ಬಿಡೋದಿಲ್ಲ. ನಾವು ಇನ್ನೊಂದು ಕಡೆ ನೋಡ್ತೀವಿ ಸಾರಾ ಅನ್ನೋ ಕ್ಯಾರೆಕ್ಟರನ್ನು. ಅವಳು ಮಗನ ಜೊತೆ ಒಂದು ಮನೇಲಿದ್ದಾಳೆ. ಅವಳ ಮ್ಯಾರೇಜ್ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ದೂರ ಆಗಿರ್ತಾರೆ. ಆದರೆ ಅವಳ ಗಂಡನಿಗೆ ಮಗ ಬೇಕಿರುತ್ತೆ, ಬಟ್ ಸಾರಾ ಮಗನನ್ನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಸೊ ಮಗನನ್ನೀಗ ಸಾಕೋದು ಸಾರಾನೇ. ಗಾಡಿಯಲ್ಲೂ ಕೂರಿಸಿ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾಳೆ. ಎಲ್ಲಿಗೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಆದರೆ ಅವಳಿಗೆ ಗಡಿ ಒಂದು ಕಾಲ್ ಬರ್ತಾ ಇರ್ತದೆ. ಮಗು ಕೂಗ್ತಾ ಇದ್ದ ಕಾರಣ ಸಾಫ್ಟ್ ಮ್ಯೂಸಿಕ್ಕನ್ನು ಹಾಕ್ತಾಳೆ. ಆ್ಯಂಡ್ ಆದಾಗ ಮಗು ನಗಲಿಕ್ಕೆ ಶುರು ಮಾಡ್ತದೆ. ಹೀಗೇನೆ ಮಗು ಜೊತೆ ಮಾತಾಡ್ತಾ ಕಾರನ್ನು ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಕರನ್ನು. ಮಾರ್ಕರ್ ಒಂದು ಚರ್ಚಿಗೆ ಬಂದಿರ್ತಾನೆ. ಆ್ಯಂಡ್ ಚರ್ಚಿಗೆ ಬಂದು ಅಲ್ಲಿ ಕ್ಯಾಂಡಲನ್ನೆಲ್ಲ ಹೊತ್ತಿಸಿ ಪ್ರಾರ್ಥನೆ ಮಾಡ್ತಾನೆ. ನಾವು ಸ್ವಲ್ಪ ಸೀನ್ ಪಾಸ್ಟಿದ್ದು ನೋಡ್ತೀವಿ. ಅಲ್ಲಿ ಮಾರ್ಕರ್ ಒಂದು ರೂಮಿಗೆ ಎಂಟರ್ ಆಗ್ತಾನೆ. ಆ್ಯಂಡ್ ಅಲ್ಲಿದ್ದ ವ್ಯಕ್ತಿಗಳನ್ನು ಬರ್ಬರವಾಗಿ ಕೊಲೆ ಮಾಡಿಬಿಡ್ತಾನೆ. ಯಾಕೆ ಅನ್ನೋದು ನಮಗೆ ಈಗ ಗೊತ್ತಾಗಲ್ಲ. ಆ್ಯಂಡ್ ಇದು ತುಂಬ ಜಾಸ್ತಿ ಡಿಸ್ಟರ್ಬಿಂಗ್ ಇತ್ತು ಗೈಸ್. ನಾವು ನೋಡ್ತೀವಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸಾರಾ ಸಚಿನನ್ನು ಸ್ವಲ್ಪ ಕೇರ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ಆ ಟೈಮಲ್ಲಿ ಹಿಂದೆ ಯಾರೋ ಹಾರ್ನ್ ಹಾಕ್ತಿರ್ತಾರೆ. ಸಾರಾಗಂತೂ ತುಂಬ ಜಾಸ್ತಿ ಸಿಟ್ಟು ಬರ್ತದೆ. ಆ್ಯಂಡ್ ಅವಳು ಹೋಗಿ ಬೈದು ತನ್ನ ಗಾಡಿಯಲ್ಲಿ ಬಂದು ಕೂತು ಬಿಡ್ತಾಳೆ. ನಾವು ನೋಡ್ತೀವಿ ಆ ಒಂದು ಗಾಡಿಯ ಓನರನ್ನು, ಅದು ಬೇರೆ ಯಾರೂ ಅಲ್ಲ, ಮಾರ್ಕರೇ ಆಗಿರ್ತಾನೆ ಆ ಒಂದು ಗಾಡಿಯ ಓನರ್. ಇಷ್ಟು ಹೊತ್ತು ಹಾರ್ನ್ ಹಾಕ್ತಿದ್ದದು ಕೂಡ ಆತನೇ. ಆ್ಯಂಡ್ ಅವನಿಗೆ ಸಾರನ ಆ್ಯಟಿಟ್ಯೂಡ್ ಚೂರು ಸಹ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವನು ತುಂಬ ಜಾಸ್ತಿ ಸಿಟ್ಟಲ್ಲಿರೋದು ನಾವು ನೋಡ್ತೀವಿ. ಆ್ಯಂಡ್ ಇನ್ನೊಂದು ವಿಷಯ, ಅವನು ಗಡಿ ಆಲ್ಕೋಹಾಲನ್ನು ಕೂಡ ಕುಡಿತಾ ಇರ್ತಾನೆ. ಅವನು ಝಾರಾನ ಗಾಡಿ ಹತ್ರನೇ ತನ್ನ ಟ್ರಕ್ಕನ್ನು ತಿರುಗಿಸ್ಕೊಂಡು ಹೋಗ್ಬಿಡ್ತಾನೆ. ಝಾರಾಗೆ ತುಂಬ ಜಾಸ್ತಿ ಸಿಟ್ಟು ಬರ್ತದೆ. ಅವಳು ಕೂಡ ತನ್ನ ಗಾಡಿಯನ್ನು ಓಡಿಸಲಿಕ್ಕೆ ಶುರು ಮಾಡ್ತಾಳೆ. ಆ ಟ್ರಕ್ ಹಿಂದೆ ತುಂಬ ಜಾಸ್ತಿ ಸ್ಪೀಡಾಗಿ ಓಡಿಸ್ತಾ ಇರ್ತಾಳೆ. ಆ್ಯಂಡ್ ಮಾರ್ಕರ್ ಕೂಡ ಅವಳನ್ನು ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇರಲ್ಲ. ಈ ರೀತಿ ಆಗ್ತಿರ್ತದೆ. ಆ್ಯಂಡ್ ಒಂದು ಮೂಮೆಂಟಿಗೆ ಝಾರಾ ಮುಂದೆ ಹೋಗಿಬಿಡ್ತಾಳೆ. ಆ್ಯಂಡ್ ಟ್ರಕ್ ಡ್ರೈವರ್ ಅಂತೂ ತುಂಬ ಜಾಸ್ತಿ ಸಿಟ್ಟಲ್ಲಿದ್ದ. ಸ್ವಲ್ಪ ಶಾಪಿಂಗನ್ನು ಮಾಡ್ತಾಳೆ, ಪೆಟ್ರೋಲ್ ಹಾಕಿಸ್ತಾಳೆ ತನ್ನ ಗಾಡಿಗೆ. ನಾವು ನೋಡೋದು ಆ ಟ್ರಕ್ ಅವಳನ್ನು ಫಾಲೋ ಮಾಡಿಕೊಂಡು ಅಲ್ಲಿ ತನಕ ಬಂದಿರ್ತದೆ. ಆ್ಯಂಡ್ ಅವಳಿಗೆ ಗೊತ್ತೇ ಆಗೋದಿಲ್ಲ, ಆ ಟ್ರಕ್ ವಾಪಸ್ ಕೂಡ ಹೋಯಿತು. ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಯಾಕೆ ಆ ಟ್ರಕ್ ಬಂದಿತ್ತು ಅಂತ. ಝಾರಾ ಗಾಡಿ ಹತ್ರ ಬರ್ತಾಳೆ. ಆ್ಯಂಡ್ ಅದರಲ್ಲಿ ಬರ್ದಿರ್ತದೆ ನೋ ಮ್ಯಾನರ್ಸ್. ಇದರ ಅರ್ಥ ಏನು? ಝಾರಾ ಗಾಡಿಯಲ್ಲಿ ಬಂದು ಕೂಡ್ತಾಳೆ, ಸ್ವಲ್ಪ ಚಿಪ್ಸ್ ತಿನ್ನಲಿಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಅವಳಿಗೆ ತುಂಬ ಜಾಸ್ತಿ ಹಸಿವಾಗ್ತಿರ್ತದೆ. ಜ್ಯೂಸ್ ಕೂಡ ಕುಡಿತಾಳೆ. ಆ್ಯಂಡ್ ಒಂದು ಮೂಮೆಂಟಿಗೆ ಅವಳಿಗೆ ರಿಯಲೈಸ್ ಆಗುತ್ತೆ ಅವಳ ಮಗುವೇ ಇಲ್ಲ. ಅವಳು ಗಾಡಿ ಇಡೀ ಹುಡುಕ್ತಾಳೆ. ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ. ಕೂಗ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಗೊತ್ತಾಗೋದು ಆ ಟ್ರಕ್ ಮ್ಯಾನ್ ಹತ್ರ ಅವಳ ಮಗು ಇದೆ. ಯಾಕಂದರೆ ಅವನು ಅವಳ ಒಂದು ಮಗುವಿನ ಆಟ ಸಾಮಾನನ್ನು ತಿಕ್ಕಿಸ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ತುಂಬ ಜಾಸ್ತಿ ಟೆನ್ಷನ್ ಕೊಟ್ಟ ಸಾರಾ ಗಾಡಿಯನ್ನು ಓಡಿಸಲಿಕ್ಕೆ ಶುರು ಮಾಡ್ತಾಳೆ. ಈಗ ಶುರುವಾಗುತ್ತೆ ಈ ಒಂದು ಮೂವಿಯ ರಿಯಲ್ ಚೇಸಿಂಗ್ ಸೀನ್. ಲೈಕ್ ಲಿಟ್ರಲಿ ಟ್ರಕ್ಕನ್ನು ಹೊಡ್ಕೊಂಡು ಝಾರಾ ಹಿಂದೆ ಹೋಗ್ತಾ ಇರ್ತಾಳೆ. ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ. ಯಾಕಂದರೆ ಯಾರು ಕೂಡ ಅಲ್ಲಿದ್ದವರು ಅವಳಿಗೆ ಸಹಾಯನೇ ಮಾಡ್ತಿರಲ್ಲ. ನಾವು ನೋಡ್ತೀವಿ ಮಾರ್ಕರ್ ಮಗುನ ಕರ್ಕೊಂಬರ್ತಾನೆ. ಆ್ಯಂಡ್ ನೀರಿಗೆ ಹಾಕಲಿಕ್ಕೆ ಮೊದಲು ಪ್ರಯತ್ನ ಮಾಡ್ತಾನೆ. ಆ್ಯಂಡ್ ಆಮೇಲೆ ಸೀದಾ ಹೋಗಿ ಮಗುನ ಟ್ರಕ್ಕಲ್ಲಿ ಇಟ್ಬಿಡ್ತಾನೆ. ಯಾಕಂದರೆ ಅವನಿಗೆ ಈಗ ಖುಷಿ ಆಗ್ತಾ ಇತ್ತು. ಅವನು ಸಾರಾ ಬರೋದನ್ನು ನೋಡಿ ಟ್ರಕ್ಕಿಂದ ಇಳಿತಾನೆ. ಇಳಿದು ಅವಳು ಮುಂದೆನೇ ತನ್ನ ರಕ್ತಭರಿತ ಕೈಯನ್ನು ತೋಳಿಲಿಕ್ಕೆ ಶುರು ಮಾಡ್ತಾನೆ. ಈ ಸೀನ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಏನೋ ವೈಟ್ ಬಟ್ಟೆಯಲ್ಲಿ ಸುತ್ತಿರ್ತಾನೆ, ಅದನ್ನು ನೀರಿಗೆ ಬಿಸಾಕ್ಬಿಡ್ತಾನೆ ಈ ವ್ಯಕ್ತಿ. ಮಾರ್ಕರ್ ಮಾಡಿದ ಕೆಲಸ ನೋಡಿ ಅವಳಿಗೆ ತುಂಬ ಜಾಸ್ತಿ ಅಳುನೇ ಬಂದುಬಿಡ್ತದೆ. ತನ್ನ ಮಗು ಇನ್ನಿಲ್ಲ ಅಂತ ಎಂದ್ಕೊಂಡೆ ಅವಳಿಗೆ ತುಂಬ ಜಾಸ್ತಿ ಅಳು ಬರ್ತದೆ. ಆ್ಯಂಡ್ ಆ ಟೈಮಲ್ಲೇ ಅವನು ಆ ಮಗುನ ತೋರಿಸ್ಬಿಡ್ತಾನೆ. ಆ್ಯಂಡ್ ಈಗ ನಮಗೆ ಗೊತ್ತಾಗ್ತದೆ ಪುನಃ ಆ ಮಗುಗೆ ಏನೂ ಆಗಿಲ್ಲ, ಅವನು ಜಸ್ಟ್ ಆಟ ಆಡಿಸ್ತಿದ್ದ. ಆ್ಯಂಡ್ ಝಾರಾ ಗಾಡಿಯಲ್ಲಿ ಪುನಃ ಕೂಡ್ತಾಳೆ. ಚೇಸಿಂಗ್ ಶುರುವಾಗುತ್ತೆ ಪುನಃ. ಆ್ಯಂಡ್ ನಾವು ನೋಡ್ತೀವಿ ಮಗು ಇನ್ನೂ ಇದೆ ಅಲ್ಲಿ. ಝಾರಾಗೆ ತುಂಬ ಜಾಸ್ತಿ ಟೆನ್ಷನ್ ಆಗ್ತಿರ್ತದೆ. ಆ್ಯಂಡ್ ಅವಳು ಯೋಚನೆ ಮಾಡಿ ಆಗಿರ್ತದೆ ಹೇಗಾದರೂ ಮಾಡಿ ತನ್ನ ಮಗುನ ಬಚಾವ್ ಮಾಡಬೇಕು ಅಂತ.
ಇವನು ಕನ್ಫ್ಯೂಷನ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ, ಗಾಡಿ ಆ ಕಡೆ ಈ ಕಡೆ ಓಡಿಸಿ. ಬಟ್ ಸಾರಾ ಹೇಗೂ ಅವನ ರೂಟನ್ನು ಫೈಂಡ್ ಮಾಡ್ತಾಳೆ. ನಾವು ನೋಡ್ತೀವಿ ಅವನೆಷ್ಟು ಇವಿಲ್ ಇದ್ದಾನೆ ಅಂದರೆ ಮುಂದೆ ಬಂದ ಗಾಡಿಯನ್ನು ಕೂಡ ಗುದ್ಕೊಂಡು ಹೋಗ್ಬಿಡ್ತಾನೆ. ಆ್ಯಂಡ್ ಫೈನಲಿ ಝಾರಾ ಅಲ್ಲಿ ಓಡ್ಕೊಂಬರ್ತಾಳೆ. ತನ್ನ ಮಗುನ ಹಿಡಿತಾಳೆ ಅವಳು. ತನ್ನ ಮಗುನ ಅಲ್ಲಿಂದ ತೆಗಿಬೇಕು ಅಂತ ಟ್ರೈ ಮಾಡ್ತಾಳೆ. ಬಟ್ ಬಾಗಿಲೇ ಓಪನ್ ಆಗ್ತಿರಲ್ಲ. ಸೊ ಹಾಗಾಗಿ ಅವಳೊಂದು ಡಿಸಿಷನ್ಗೆ ಬರ್ತಾಳೆ. ಕಲ್ಲನ್ನು ಯೂಸ್ ಮಾಡಿ ಆ ಗ್ಲಾಸನ್ನು ಚೂರು ಮಾಡ್ತಾಳೆ. ಬಟ್ ಆ ಬಾಗಿಲು ಓಪನ್ ಮಾಡಲಿಕ್ಕೆ ಅವಳಿಗೆ ಆಗೋದಿಲ್ಲ. ಮಾರ್ಕರ್ ಗಾಡಿಯನ್ನು ಆನ್ ಮಾಡಿರ್ತಾನೆ ಆ್ಯಂಡ್ ಟ್ರಕ್ ಮುಂದೆ ಮುಂದೆ ಹೋಗ್ತಿರ್ತದೆ. ಆ್ಯಂಡ್ ಅವಳು ಆ ಒಂದು ಬಾಗಿಲಲ್ಲಿ ಸಿಕ್ಕಾಕೊಂಡಿರ್ತಾಳೆ ಆ್ಯಂಡ್ ಕೆಳಗೆ ಬಿದ್ದುಬಿಡ್ತಾಳೆ. ಅವಳಿಗೆ ತುಂಬ ಜಾಸ್ತಿ ಏಟಾಗುತ್ತೆ ಆ್ಯಂಡ್ ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಕೂಡ ಆಗುತ್ತೆ. ಕತ್ತಲೆ ಆಗಿರುತ್ತೆ. ಅವಳು ಗಾಡಿಯಲ್ಲಿ ಕೂತಿರ್ತಾಳೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಮಾರ್ಕರ್ ಗಡಿ ಗಡಿ ಆಲ್ಕೋಹಾಲನ್ನು ಕುಡಿತಾ ಇದ್ದಾನೆ. ಈ ಟೈಮಲ್ಲಿ ತುಂಬ ಜಾಸ್ತಿ ಕತ್ತಲಾದ ಕಾರಣ ಆ ಕಾಡು ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಅವಳು ನಡ್ಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಲಿಟ್ರಲಿ ತುಂಬ ಜಾಸ್ತಿ ಹೆದರಿಕೆ ಆಗ್ತಿರ್ತದೆ. ಆದರೂ ಕೂಡ ಅವಳು ದಾರಿಯನ್ನು ಹುಡ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾಳೆ. ನಾವು ನೋಡ್ತೀವಿ ಮಾರ್ಕರ್ ಆ ಮಗುನ ಕರ್ಕೊಂಬಂದ್ಬಿಟ್ಟಿದ್ದಾನೆ ಮನೆಗೆ. ಇಲ್ಲಿ ಸಾರಾ ಹುಡ್ಕೊಂಡು ಮುಂದೆ ಮುಂದೆ ಬರ್ತಾ ಇರ್ತಾಳೆ. ಆ್ಯಂಡ್ ಅವಳಿಗೆ ಕಣ್ಣಿಗೆ ಸಿಗೋದು ಆ ಟ್ರಕ್. ಅದನ್ನು ನೋಡಿ ಅವಳಿಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ಆ ವ್ಯಕ್ತಿ ಇದ್ದಾನೆ, ತನ್ನ ಮಗು ಕೂಡ ಅಲ್ಲೇ ಇದೆ. ಸೊ ಹಾಗಾಗಿ ಅವಳು ನಿಧಾನವಾಗಿ ಬಾಗಿಲು ತೆಗೆದು ಅದರ ಒಳಗೆ ಹೋಗೋ ಪ್ರಯತ್ನ ಮಾಡ್ತಾಳೆ. ಅವಳು ನಿಧಾನವಾಗಿ ಹೆಜ್ಜೆ ಇಟ್ಕೊಂಡು ಹೋಗ್ತಿರುವಾಗ ನಾವಿಲ್ಲಿ ನೋಟಿಸ್ ಮಾಡ್ತೀವಿ ಮಾರ್ಕರ್ ಮತ್ತು ಮಾರ್ಕರ್ ವೈಫ್ನ ಫೋಟೋನ. ಹಾಂ, ಅವನದೊಂದು ಫ್ಯಾಮಿಲಿ ಇದೆಯಾ ಹಾಗಾದರೆ? ನೋಡುವ ಮುಂದೆ ಏನಾಗುತ್ತೆ ಅಂತ. ಮೆಟ್ಲಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವಳ ಕಾಲಿಗೆ ಗಾಜಿನ ಚೂಚಾಗಿ ತುಂಬ ಜಾಸ್ತಿ ರಕ್ತ ಹೋಗಿರುತ್ತೆ. ಮಾರ್ಕರ್ ಸೀದಾ ತನ್ನ ಮನೆ ಒಳಗೆ ಬಂದುಬಿಡ್ತಾನೆ. ಆ್ಯಂಡ್ ಅವನಿಗೆ ಆವಾಗ ರಿಯಲೈಸ್ ಆಗುತ್ತೆ ಮನೆಗೆ ಯಾರೋ ಬಂದಿದ್ದಾರೆ. ಸೊ ಹಾಗಾಗಿ ಹಾಕಿ ಸ್ಟಿಕ್ಕನ್ನು ಹಿಡ್ಕೊಂಡು ತನ್ನ ರೂಮಿಗೆ ಹೋಗಿಬಿಡ್ತಾನೆ. ಹೋಗಿ ಅವನು ಮಾಡೋ ಒಂದು ಕೆಲಸ ಏನಂದರೆ ಅವಳನ್ನು ಪ್ರಜ್ಞೆ ತಪ್ಪಿಸೋದು. ಅವಳ ತಲೆಗೆ ಸರಿಯಾಗಿ ಹೊಡಿತಾನೆ. ಮತ್ತು ಕೆಳಗೆ ಬಂದು ಅಲ್ಲಿದ್ದ ವೆಜಿಟೇಬಲ್ಸನ್ನು ವಿಚಿತ್ರವಾಗಿ ಕಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನು ಕಟ್ ಮಾಡ್ತಾ ರೀತಿಯೇ ವಿಚಿತ್ರ ಇತ್ತು. ನಾವು ನೋಡ್ತೀವಿ ಅವನು ಊಟ ಮಾಡ್ತಿದ್ದಾನೆ ಡೆಡ್ ಬಾಡೀಸ್ ಜೊತೆ. ಹಾಂ, ಅಲ್ಲಿ ತುಂಬ ಜಾಸ್ತಿ ಡೆಡ್ ಬಾಡೀಸ್ ಇತ್ತು. ಆ್ಯಂಡ್ ಐ ಥಿಂಕ್ ಶೀ ಈಸ್ ಹಿಸ್ ವೈಫ್. ಈ ಒಂದು ಸೀನ್ ತುಂಬ ಜಾಸ್ತಿ ವಿಯರ್ಡ್ ಇತ್ತು ಗಾಯ್ಸ್. ಸೀರಿಯಸ್ಲಿ ಗೂಸ್ ಬಂಪ್ಸ್ ಸೀನ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ಡೆಡ್ ಬಾಡಿ. ಆ ಡೆಡ್ ಬಾಡಿ ಮುಂದೆನೂ ಅವನು ಬಕಾಸುರ ಥರ ತಿಂತಾ ಇರ್ತಾನೆ, ಲಿಟ್ರಲಿ ಬಕಾಸುರ. ಇನ್ನೊಂದು ಕಡೆ ನಾವು ನೋಡ್ತೀವಿ ನಮ್ಮ ಸಾರಾಗೆ ಪ್ರಜ್ಞೆ ಬಂದಿರ್ತದೆ. ಅವಳು ಆಚೆ ಈಚೆ ನೋಡ್ತಾಳೆ. ಮೊದಲು ತನ್ನ ಮಗನ ಕಡೆಗೆ ಹೋಗ್ತಾಳೆ. ಅವಳು ಮಗನನ್ನು ಸೇವ್ ಮಾಡೋದೇ ಅವಳದು ಉದ್ದೇಶ ಆಗಿರುತ್ತೆ. ಮಗನನ್ನು ಹಿಡ್ಕೋತಾಳೆ ಆ್ಯಂಡ್ ಸೀದಾ ಕೆಳಗೆ ಬಂದುಬಿಡ್ತಾಳೆ. ಅವಳು ತುಂಬ ಎಚ್ಚರವಾಗಿ ಬರ್ತಾ ಇರ್ತಾಳೆ. ಯಾರಿಗೂ ಗೊತ್ತಾಗಬಾರ್ದು, ಸೌಂಡು ಆಗಬಾರ್ದು ಅಂತ. ಟ್ರಕ್ಕಿಗೆ ಬಂದು ಕೂತಿರ್ತಾಳೆ ಆ್ಯಂಡ್ ಟ್ರಕ್ ಆನ್ ಮಾಡಲಿಕ್ಕೆ ಅವಳಿಗೆ ಪ್ರಯತ್ನ ಮಾಡ್ತಿರ್ತಾಳೆ. ಯಾಕಂದರೆ ಅವಳಿಗೆ ಸ್ವಲ್ಪ ಕಷ್ಟ ಆಗ್ತಿರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಅಲ್ಲಿ ಮುಂದೆ ಆ ವ್ಯಕ್ತಿ ಬಂದು ನಿಂತಿದ್ದಾನೆ. ಅವನು ಅಟ್ಯಾಕ್ ಮಾಡಲಿಕ್ಕೆ ಬರ್ತಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ನಾವು ನೋಡ್ತೀವಿ ಇದು ಬಂದುಬಿಟ್ಟು ಸಾರನ ಕನಸು ಅಂತ. ಅವಳು ಈಗ ಎಚ್ಚರ ಆಗಿತ್ತು. ಇಷ್ಟೊತ್ತಾಗಿದ್ದು ಕನಸು. ಆ್ಯಂಡ್ ಅವಳು ನೋಡ್ತಾಳೆ ಅವಳನ್ನು ಯಾರೋ ಕಟ್ಟಾಗಿದ್ದಾರೆ. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಳಿಗೆ ತುಂಬ ಜಾಸ್ತಿ ಏಟಾಗಿರುತ್ತೆ. ಆದರೂ ಕೂಡ ಅವಳು ಒದ್ದಾಡಿ ಎದ್ದು ನಿಂತ್ಕೋತಾಳೆ. ಅದನ್ನು ತೆಗಿಲಿಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಒಂದು ಆಫೀಸರನ್ನು ಅವ್ರು ಬಂದು ಆ ಗಾಡಿನ ಚೆಕ್ ಮಾಡ್ತಾರೆ. ಅದರಲ್ಲಿ ಯಾರೂ ಇರೋದಿಲ್ಲ ಆ್ಯಂಡ್ ಅದರಲ್ಲಿ ಡೀಟೇಲ್ಸ್ ಕೂಡ ಕೆಲವು ಇರ್ತದೆ. ಅವರಿಗೆ ತುಂಬ ಜಾಸ್ತಿ ಅನುಮಾನ ಬರ್ತದೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿನ ಈ ಒಂದು ಮಾರ್ಕರ್ ಸಾಯಿಸ್ತಿದ್ದಾನೆ. ಇವನು ಆಬ್ಸೆಸ್ ಆಗಿದ್ದಾನೆ ಸಾಯಿಸೋದಕ್ಕೆ. ಈ ಸೀನ್ ಕ್ರೇಜಿ ಇತ್ತು ಗೈಸ್. ನಾವು ನೋಡ್ತೀವಿ ಪುನಃ ಅವನು ಮೇಲೆ ಬರ್ತಾನೆ ನಮ್ಮ ಸಾರಾ ಬಳಿ. ಅವನಿಗೆ ಅವಳನ್ನು ಸಾಯಿಸ್ಬೇಕಂತ ಇರ್ತದೆ. ಈ ಕಡೆ ಆ ಮಗು ಕೂಡ ತುಂಬ ಜಾಸ್ತಿ ಕ್ಯೂಟಾಗಿ ಅಮ್ಮ ಅಮ್ಮ ಅಂತಿರ್ತದೆ. ನಾವು ನೋಡ್ತೀವಿ ಮಾರ್ಕರ್ ಇವಳಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಇವಳು ಕೂಡ ಒದ್ದಾಡಲಿಕ್ಕೆ ಶುರು ಮಾಡ್ತಾಳೆ. ಇವಳು ತುಂಬ ಜಾಸ್ತಿ ಪ್ರಯತ್ನ ಪಡ್ತಾಳೆ ಅಲ್ಲಿಂದ ಹೋಗಲಿಕ್ಕೆ. ಆ್ಯಂಡ್ ಕೆಳಗೆ ಒಂದು ಗಾಡಿ ಬಂದು ನಿಲ್ತದೆ. ಆ್ಯಂಡ್ ಇವನು ಆ ಟೈಮಲ್ಲಿ ಅವಳಿಂದ ದೂರ ಆಗಿ ಸೀದಾ ಅಲ್ಲಿಗೆ ಬರ್ತಾನೆ. ಆ್ಯಂಡ್ ಏನೇನೋ ಹೇಳಿ ಆ ಆಫೀಸರನ್ನು ಕಳಿಸ್ಬಿಡ್ತಾನೆ. ಬಟ್ ನಾವು ನೋಡ್ತೀವಿ ಆ ಹುಡುಗಿ ಇದ್ದಾಳೆ ಅಂತ ಇವರಿಗೆ ಅನುಮಾನ ಇರ್ತದೆ. ಆ್ಯಂಡ್ ಆ ಟೈಮಲ್ಲಿ ಮಾರ್ಕರ್ಗೆ ಅದು ತಡ್ಕೊಳ್ಳಿಕ್ಕಾಗಲ್ಲ. ಆ್ಯಂಡ್ ಅವನು ಪುನಃ ಈ ಒಂದು ಆಫೀಸರನ್ನೇ ಸಾಯಿಸಿಬಿಡ್ತಾನೆ. ಆ್ಯಂಡ್ ಸಾಯಿಸಿ ಸಿಗ್ರೆಟ್ ಊದಲಿಕ್ಕೆ ಶುರು ಮಾಡ್ತಾನೆ. ನಮ್ಗೆ ಗೊತ್ತಾಗೋದಿಲ್ಲಿ ಮಾರ್ಕರ್ ತುಂಬ ಜಾಸ್ತಿ ಕ್ರೀಪಿ ಮ್ಯಾನ್. ಆ್ಯಂಡ್ ಅವ್ರು ಯಾಕೆ ಈ ಥರ ಆಗಿದ್ದಾರೆ ಅಂದರೆ ಅವ್ರದ್ದು ವೈಫಿಂದ. ಹಾಂ, ವೈಫ್ ಅವರಿಗೆ ಚೀಟ್ ಮಾಡಿರ್ತಾರೆ. ಆ್ಯಂಡ್ ಆವತ್ತಿಂದ ಇವತ್ತಿನವರೆಗೂ ಅವರು ಈ ರೀತಿಯಾಗಿದ್ದಾರೆ. ವೈಫನ್ನಂತವರು ಸಾಯಿಸಿಬಿಟ್ರು ಮತ್ತು ಯಾರಾದರೂ ಅವ್ರಿಗೆ ತೊಂದರೆ ಕೊಟ್ಟರೆ ಅವರನ್ನು ಕೂಡ ಬಿಡಲ್ಲ. ಗನ್ ಇಟ್ಕೊಂಡು ಸಾರಾ ಕ್ಯಾರೆಕ್ಟರ್ ಹತ್ರ ಬರ್ತಾರೆ. ಆ್ಯಂಡ್ ಸಾರಾ ಅಂತೂ ಬಿಡೋದಿಲ್ಲ. ಅವಳು ಓಡಲಿಕ್ಕೆ ಶುರು ಮಾಡ್ತಾಳೆ ಅವನಿಗೊಂದು ಹೊಡೆದು.
ಆ್ಯಂಡ್ ನಾವು ನೋಡ್ತೀವಿ ಸೀದಾ ಅವಳು ಕೆಳಗೆ ಬರ್ತಾಳೆ, ತನ್ನ ಮಗನನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಅದಕ್ಕಿಂತ ಮೊದಲು ಆ ಒಂದು ವ್ಯಕ್ತಿ ಕೆಳಗೆ ಬಂದಿರ್ತಾನೆ. ಸೊ ಹಾಗಾಗಿ ಅವಳು ಅಲ್ಲೇ ಆಚೆ ಈಚೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ತುಂಬ ಕಷ್ಟಪಟ್ಟು ಸರ್ವೈವ್ ಆಗಲಿಕ್ಕೆ ಟ್ರೈ ಮಾಡ್ತಾಳೆ. ಆ್ಯಂಡ್ ಹೇಗೋ ಕಷ್ಟಪಟ್ಟು ಅಲ್ಲಿಂದ ಹೋಗಲಿಕ್ಕೆ ಅವಳು ಪ್ರಯತ್ನ ಪಟ್ಟರೂ ಕೂಡ ಅವಳು ಓಡ್ಕೊಂಡು ಬಂದು ಒಂದು ವಾರ್ಡ್ರೋಬಲ್ಲಿ ಕೂತ್ಕೊಂಡ್ಬಿಡ್ತಾಳೆ. ಅಲ್ಲಿ ಅವಳು ನೋಡ್ತಾಳೆ ಒಂದು ಡೆಡ್ ಬಾಡಿನ. ಆ್ಯಂಡ್ ಆ ಟೈಮಲ್ಲಿ ಅವಳು ಕಿರಿಸ್ಲಿಕ್ಕಿದ್ದವಳು ಸುಮ್ಮನಾಗ್ಬಿಡ್ತಾಳೆ. ನಾವು ನೋಡ್ತೀವಿ ಪುನಃ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ, ಕೆಳಗೆ ಬರ್ತಾಳೆ. ಆ್ಯಂಡ್ ಅಲ್ಲಿ ತುಂಬಾ ಜಬರ್ದಸ್ತ್ ಫೈಟ್ ಆಗುತ್ತೆ ಅವರ ಮಧ್ಯೆ. ತುಂಬ ಜಾಸ್ತಿ ಹೊಡಿತಾನೆ ಸಾರಾಗೆ ಮೊದಲು. ಆ್ಯಂಡ್ ಆಮೇಲೆ ಬಾತ್ ಟ್ಯಾಂಕಿಗೆ ಹಾಕಿ ಸಾಯಿಸೇ ಬಿಡ್ತಾನೆ. ಹೊರಗೆ ಬಂದು ಸಿಗರೇಟ್ ಊದಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಸಾರಾ ಹೊರಗೆ ಬಂದುಬಿಟ್ಟು ಅವಳಿಗೊಂದು ಶೂಟ್ ಮಾಡಿಬಿಡ್ತಾಳೆ. ಆ್ಯಂಡ್ ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾಳೆ ಅವಳು. ಈ ವ್ಯಕ್ತಿ ಕೂಡ ಬಿಡೋದಿಲ್ಲ, ಹಿಂದೆ ಅವನು ಕೂಡ ಬರಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಆ ಒಂದು ಗಾಡಿ ಇರ್ತದೆ ನೋಡಿ ಆಫೀಸರಿದ್ದು, ಆ ಗಾಡಿಯಿಂದ ಅವಳು ಸರ್ವೈವ್ ಆಗೋ ಪ್ರಯತ್ನ ಮಾಡ್ತಾಳೆ ಅಂತ. ಅದು ಕೂಡ ತುಂಬ ಕಷ್ಟಪಟ್ಟು, ಯಾಕಂದರೆ ಅಲ್ಲಿಗೂ ಕೂಡ ಅವನು ವಕ್ರ ಇಸ್ಕೊಂಡಿದ್ದ, ಅದು ಸಾರಾಗೂ ಗೊತ್ತು. ಹಾಗಾಗಿ ಅವಳು ಅಡಗಿಸ್ಕೊಂಡು ಆಮೇಲೆ ಅವನಿಗೆ ಅಟ್ಯಾಕ್ ಮಾಡಿ ಫೈಟ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಆ್ಯಂಡ್ ಈ ಫೈಟ್ ತುಂಬ ಜಾಸ್ತಿ ಕ್ರೇಜಿ ಇರುತ್ತೆ. ಆ್ಯಂಡ್ ನಾವು ನೋಡ್ತೀವಿ ಸಾರನ ಅವನು ಸಾಯಿಸ್ಲಿಕ್ಕಿರ್ತಾನೆ. ಆ್ಯಂಡ್ ಆವಾಗ ಅವನಿಗೆ ಒಂದು ಮೂಳೆ ಚುಚ್ಚಿ ಸತ್ತೋಗ್ತಾನೆ. ಆ್ಯಂಡ್ ಅಲ್ಲಿಂದ ಹೋಗ್ತಿರುವಾಗ ಕೂಡ ಅವನು ಆ ಒಂದು ಗಾಡಿ ಮುಂದೆ ಬಂದಿರ್ತಾನೆ. ಈ ಸೀನ್ ಕ್ರೇಜಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಸಾರಾ ಅವನನ್ನು ಗುದ್ದಿ ಪುನಃ ಸಾಯಿಸ್ತಾಳೆ. ಅವನು ಇನ್ನಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡೇ ಸಾರಾ ಅಲ್ಲಿಂದ ಹೋಗಿಬಿಡ್ತಾಳೆ. ಇಲ್ಲಿಗೆ ಈ ಮೂವಿ ಮುಗೀತದೆ. ಸರ್ವೈವಲ್ ಥ್ರಿಲ್ಲರ್ ನೋಡಬೇಕಿದ್ರೆ ನೀವು ಈ ಮೂವಿನ ನೋಡ್ಬೋದು. ಈ ಮೂವಿ ಚೆನ್ನಾಗಿದೆ. ಸ್ಟಾರ್ಟಿಂಗ್ 10 ಮಿನಿಟ್ಸ್ ನಿಮಗೆ ಅನ್ನಿಸ್ತದೆ ಏನಾಗ್ತಿದೆ ಮಾರೆ ಅಂತ. ಮತ್ತೆ ಸ್ಟೋರಿ ಹೋದಾಗ ಸ್ವಲ್ಪ ನಿಮಗೆ ಅಂದಾಜಾಗ್ಲಿಕ್ಕೆ ಶುರುವಾಗುತ್ತೆ, ಏನೋ ಆಗ್ತಾ ಇದೆ ಮೂವಿಯಲ್ಲಿ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ವಾರಕ್ಕೆ 2 ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ತುಂಬ ಬೆಸ್ಟ್ ಮೂವಿ ಬರಲಿಕ್ಕಿದೆ ಈ ಒಂದು ಚಾನಲಲ್ಲಿ.